ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಯೋಜನೆ SSB ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ಹಣ ಅಪ್ಡೇಟ್, ಹಣ ಈ ವಾರ ಬರುತ್ತಾ, ಏನು ಲೇಟೆಸ್ಟ್ ಅಪ್ಡೇಟ್ ಏನೋ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮೂಲಕ ಮಾಡ್ತಾ ಇದ್ರಿ, ಹಣ ಯಾವಾಗ ಬರುತ್ತೆ, ಹಣ ಯಾವಾಗ ಬರುತ್ತೆ, ಈ ವೀಕ್ ನಿಮಗೆ ಬರುತ್ತಾ, ಹಣ ನಮಗೆ ಈ ವೀಕ್ ಕ್ರೆಡಿಟ್ ಆಗುತ್ತಾ ಅಂತ. ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಲಾಸ್ಟ್ ಡೇಟ್ ಬಗ್ಗೆ ನಾನು ಎಲ್ಲ ಕೂಡ ವಿಡಿಯೋ ಮಾಡಿದ್ದೀನಿ. ಲಾಸ್ಟ್ ಡೇಟ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಎಕ್ಸ್ಟೆನ್ಷನ್ ಕೂಡ ಮಾಡಿದ್ದಾರೆ, ನೀವು ನೋಡಬಹುದು. ಎಲ್ಲ ವಿದ್ಯಾರ್ಥಿಗಳಿಗೆ ಕಾಲಾವಕಾಶ ಕೂಡ ಇದೆ. ಒಬಿಸಿ ವಿದ್ಯಾರ್ಥಿಗಳಿಗೆ ದಿಸ್ ಮಂತ್ 20ನೇ ತಾರೀಕು ಟೈಮ್ ಇದೆ. 20ನೇ ತಾರೀಕು ಒಳಗಡೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಂಡ್ ಮೈನ್ ಥಿಂಗ್, ಅಮೌಂಟ್ ವಿದ್ಯಾರ್ಥಿಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೆಲವು ವಿದ್ಯಾರ್ಥಿಗಳಿಗೆ ಅಮೌಂಟ್ ಕೂಡ ಕ್ರೆಡಿಟ್ ಕೂಡ ಮಾಡಿದ್ದಾರೆ. ನಿಮಗೆ ಕ್ರೆಡಿಟ್ ಕೂಡ ಆಗಿದೆಯಾ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ಮೈನ್ ಥಿಂಗ್, ಈ ವಾರ ಬರುವ ಸಾಧ್ಯತೆಗಳು ಕೂಡ ಇದಾವೆ ಅಂತೇಳಿ ಮಾಹಿತಿ ಬರ್ತಾ ಇದೆ. ಅದೊಂದು ಟ್ರೈಬಲ್ ಡಿಪಾರ್ಟ್ಮೆಂಟ್ಗೆ ಆಯ್ತಾ, ಲೈಕ್ ಕೆಲ ವಿದ್ಯಾರ್ಥಿಗಳಿಗೆ ಇಲಾಖೆಯವರು ಹೇಳ್ತಾರೆ ಈ ವಾರ ಬರುತ್ತೆ, ನಾಳೆ ಬರುತ್ತೆ, ನಾಡ್ದು ಬರುತ್ತೆ ಅಂತ. ಯಾವುದೇ ರೀತಿ ಕ್ಲಾರಿಟಿ ಇಲ್ಲ ಆಯ್ತಾ. ಅವರು ಸುಮ್ಮನೆ ಈ ವಾರ ಅಥವಾ ನೆಕ್ಸ್ಟ್ ವಾರ ಬರುತ್ತೆ ಆ ರೀತಿ ಹೇಳ್ತಾರೆ. ಬಟ್ ಇಲಾಖೆಯಿಂದ ಅನುದಾನ ಬಂದ ನಂತರವ ನಿಮ್ಮ ಖಾತೆಗೆ ಜಮೆ ಆದ ನಂತರವೇ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಲೈಕ್ ನಿಮಗೆ ಕ್ರೆಡಿಟ್ ಆದ್ರೇನೆ ನಿಮಗೆ ಗೊತ್ತಾಗೋದಾಯ್ತಾ. ವಿದ್ಯಾರ್ಥಿಗಳಿಗೆ ಲೈಕ್ ಸಮಾಜ ಕಲ್ಯಾಣ ಇಲಾಖೆ, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತೆ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಯಾಕೆ ಸ್ಕಾಲರ್ಶಿಪ್ ಬೇಗ ಬರುತ್ತೆ ಅಂದ್ರೆ ಅವರಿಗೆ ಫಂಡ್ ಜಾಸ್ತಿ ಅಲೋಕೇಟ್ ಆಗುತ್ತೆ ಇಲಾಖೆ ಕಡೆಯಿಂದ. ಹಾಗಾಗಿ ಅವರಿಗೆ ಅಮೌಂಟ್ ಜಾಸ್ತಿ ಬರುತ್ತೆ ಆಯ್ತಾ. ಒಬಿಸಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ ನಮಗೆ ಬರುತ್ತೆ ಅಂತ. ಒಬಿಸಿ ವಿದ್ಯಾರ್ಥಿಗಳು ಯಾವುದೇ ರೀತಿ ಅಪ್ಡೇಟ್ ಕೂಡ ಇಲ್ಲ. ಅವ್ರಿಗೆ ಕೂಡ ಜಮಾ ಮಾಡಬಹುದು ಅಂತ ಹೇಳಿ ಮಾಹಿತಿ ಬಂದಿತ್ತು. ಬಟ್ ಇಲಾಖೆ ಕಡೆಯಿಂದ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ ಅನುದಾನದ ಬಗ್ಗೆ. SC ವಿದ್ಯಾರ್ಥಿಗಳಿಗೆ ಸಾಕಷ್ಟು ಕ್ರೆಡಿಟ್ ಕೂಡ ಆಯಿತು. ST ವಿದ್ಯಾರ್ಥಿಗಳಿಗೆ ಕೂಡ ಖಾತೆಗೆ ಜಮೆ ಆಗುವ ಸಾಧ್ಯತೆ ಕೂಡ ಇದಾವೆ. ಬಟ್ ಈ ದಿನ ಬರುತ್ತೆ ಅಂತ ಹೇಳಿ ಕ್ಲಾರಿಟಿ ಇಲ್ಲ. ಬಟ್ SC ST ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಈ ಹಿಂದೆ ಹೇಳ್ಬಿಟ್ಟಿದ್ರು ಅಮೌಂಟ್ ನ ಕ್ರೆಡಿಟ್ ಮಾಡಕ್ಕೆ ಶುರು ಮಾಡ್ತಾ ಇದೀವಿ ಅಂತ. ಬಟ್ ಅದು ಡಿಲೇ ಆಗ್ತಾ ಬರ್ತಾ ಇತ್ತು. ಬಟ್ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಕೂಡ ಪೆಂಡಿಂಗ್ ಇರೋಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಮೈನಾರಿಟಿ ಸಚಿವರೇ ಅದನ್ನ ತೆಗೆದುಕೊಂಡು, ಈ ಇಶ್ಯೂನ ತೆಗೆದುಕೊಂಡು ಅವರೇ ಹಣ ಕೂಡ ಬಿಡುಗಡೆ ಮಾಡಿಸಿದ್ರು. ಇಶ್ಯೂ ಕೂಡ ಆಗಿತ್ತು. ಬಟ್ ಮೈನಾರಿಟಿ ಮತ್ತು SC ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಈ ಮಂತ್ ಒಳಗಡೆ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು, ಖಾತೆಗೆ ಜಮಾ ಆಗಬಹುದು ಲೈಕ್ ಪೆಂಡಿಂಗ್ ಇರೋ ಅಮೌಂಟ್ ನ. ಒಬಿಸಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಅಪ್ಡೇಟ್ ಕೂಡ ಇಲ್ಲ. ಈ ಹಿಂದೆ ಒಬಿಸಿ ವಿದ್ಯಾರ್ಥಿಗಳಿಗೆ ಸಾಧ್ಯತೆಗಳು ಕೂಡ ಇದಾವೆ ಅಂತ ನಾವು ಹೇಳಿದ್ವಿ, ಲೈಕ್ ಹಣದ ಬಗ್ಗೆ. ಬಟ್ SC ST ಇಲಾಖೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ಡೇಟ್ ಬಂದಿತ್ತು. ಬಟ್ ಒಬಿಸಿ ವಿದ್ಯಾರ್ಥಿಗಳಿಗೆ ಬರುತ್ತೆ ಅಂತ ಯಾವುದೇ ರೀತಿ ಅಪ್ಡೇಟ್ ಕೂಡ ಬಂದಿಲ್ಲ. ಒಟ್ಟಾರೆ ಅಲ್ಲಿ ನಿಮಗೆ ಅಮೌಂಟ್ ಪೆಂಡಿಂಗ್ ಇದೆಯಾ, ನಿಮ್ಮ ಸ್ಟೇಟಸ್ ಯಾವ ರೀತಿ ಇದೆ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಲೈಕ್ ನಿಮ್ಮ ಸ್ಟೇಟಸ್ ಅಪ್ಡೇಟ್ ಆಗಿ ನಿಮಗೆ DBT ಸ್ಯಾಂಕ್ಷನ್ ಆಗಿ ನಿಮ್ಮ ಅಪ್ಲಿಕೇಶನ್ ವೆರಿಫೈ ಆಗಿರಬೇಕಾಗುತ್ತೆ. ನಂತರವೇ ನಿಮ್ಮ ಖಾತೆಗೆ ಹಣ ಜಮೆ ಆಗೋದು. ಈ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗಿರೋ ಮಾತ್ರ ನಿಮ್ಮ ಖಾತೆಗೆ ಹಣ ಬಂದ್ಬಿಟ್ಟು ನೇರವಾಗಿ ಜಮೆ ಆಗುತ್ತೆ. ಇದು ನಿಮಗೆ ಗ್ಯಾಪ್ನ ಇರಲಿ, ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.